ಸಂವಿಧಾನದ ಅಂಗೀಕರಣ 75ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ. ಇದೇ ಹೊತ್ತಲ್ಲಿ ಭಾರತದಲ್ಲಿ ಕರಾಳ ಅಧ್ಯಾಯ ಬರೆದ 26/11/2008ರ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು 16 ವರ್ಷಗಳು ತುಂಬಿದೆ. ರಕ್ಕಸರ ದಾಳಿಯ ವೇಳೆ ಉಗ್ರರ ವಿರುದ್ಧ ಹೋರಾಡಿ ತ್ಯಾಗ ಮಾಡಿದ ಹುತಾತ್ಮರಿಗೆ ಮಹಾರಾಷ್ಟ್ರ ರಾಜ್ಯಪಾಲ ಸಿ.ಪಿ. ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಮುಂಬೈನ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಹುತಾತ್ಮ ಸ್ಮಾರಕದಲ್ಲಿ ಯೋಧರು ಮತ್ತು ಪೊಲೀಸರಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿಗಳಾದ ದೇವೇಂದ್ರ ಫಡ್ನವೀಸ್, ಅಜಿತ್ ಪವಾರ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ನವೆಂಬರ್ 26, 2008ರಂದು ಮುಂಬೈನಲ್ಲಿ ನಡೆದ ಹೇಡಿತನದ ಭಯೋತ್ಪಾದನಾ ದಾಳಿಯ ವಾರ್ಷಿಕೋತ್ಸವದಂದು ಇಡೀ ರಾಷ್ಟ್ರದೊಂದಿಗೆ ಸೇರಿ ಪ್ರಾಣ ಕಳೆದುಕೊಂಡ ವೀರ ಹೃದಯಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ, ಕುಟುಂಬಗಳೊಂದಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸುತ್ತೇನೆ ಎಂದು ಹೇಳಿದ್ದಾರೆ. ಜನರ ಜೀವ ರಕ್ಷಿಸುವ ಸಂದರ್ಭದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತೇನೆ. ಭಯೋತ್ಪಾದನೆಯನ್ನು ಎಲ್ಲ ರೂಪಗಳಲ್ಲಿ ಸೋಲಿಸಲು ಭಾರತ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಇದರಂತೆ ವೀರ ಯೋಧರಿಗೆ ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಪಾಕಿಸ್ತಾನದ ಕರಾಚಿಯಿಂದ ಸಮುದ್ರ ಮಾರ್ಗದ ಮೂಲಕ 10 ಮಂದಿ ಲಷ್ಕರ್ ಇ ತೊಯ್ಬಾ ಉಗ್ರರು 2008ರ ನವೆಂಬರ್ 26ರಂದು ಮುಂಬೈನ ತಾಜ್ ಹೋಟೆಲ್, ಶಿವಾಜಿ ಟರ್ಮಿನಲ್ ಸೇರಿದಂತೆ 12 ಸ್ಥಳಗಳ ಮೇಲೆ ದಾಳಿಯನ್ನು ನಡೆಸಿದರು. ಈ ದಾಳಿಯಲ್ಲಿ ವಿದೇಶಿಯರು ಸೇರಿದಂತೆ ಸುಮಾರು 170ಕ್ಕೂ ಅಧಿಕ ಮಂದಿ ನಾಗರಿಕರು ಸಾವನ್ನಪ್ಪಿದ್ರು. ಸಮುದ್ರ ಮಾರ್ಗದಿಂದ ಬಂದ ದುಷ್ಕರ್ಮಿಗಳು ತಾಜ್ ಹೋಟೆಲ್, ಒಬೆರಾಯ್ ಹೋಟೆಲ್, ಲಿಯೋಪೋಲ್ಡ್ ಕೆಫೆ, ನಾರಿಮನ್ ಹೌಸ್, ಛತ್ರಪತಿ ಶಿವಾಜಿ ರೈಲ್ವೆ ಟರ್ಮಿನಲ್ ಸೇರಿದಂತೆ ಹಲವು ಕಡೆ ಮನಬಂದಂತೆ ಬಂದೂಕು ಮತ್ತು ಬಾಂಬಿನ ಮೂಲಕ ದಾಳಿಯನ್ನು ಕೂಡ ನಡೆಸಿದರು. ಒಟ್ಟು 4 ದಿನಗಳ ಕಾಲ ನಡೆದ ಈ ಒಂದು ನಿರಂತರ ದಾಳಿಯಲ್ಲಿ ದುರ್ಘಟನೆಯಲ್ಲಿ 6 ಮಂದಿ ಅಮೆರಿಕ ನಾಗರಿಕರು ಸೇರಿದಂತೆ ವಿದೇಶಿಯರು ಹಾಗೂ ಭಾರತದವರು ಒಟ್ಟು ಸುಮಾರು 170ಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ರು ಅಂತಕ್ಕಂಥ ಸುದ್ದಿ ತಿಳಿದು ಬಂದಿತ್ತು. ಇನ್ನು 300ಕ್ಕೂ ಹೆಚ್ಚು ಮಂದಿಗೆ, ಅಧಿಕ ಜನಗಳಿಗೆ ಗಾಯ ಆಗಿರ್ತಕ್ಕಂಥದ್ದು ಇವತ್ತು ಇತಿಹಾಸ. ಇನ್ನು ಭಾರತದ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಆಗಿತ್ತು. ಇಂದಿಗೆ ಆ ಘಟನೆ ನಡೆದು 16 ವರ್ಷಗಳೇ ಕಳೆದಿವೆ. ಗಾಯ ಮಾಸಿದರು, ಗಾಯದ ಗುರುತುಗಳು ಹಾಗೆ ಇವೆ. ಇಂದಿಗೂ ಉಗ್ರರು ತಮ್ಮ ಕ್ರೌರ್ಯವನ್ನು ಮೆರೆಯುತ್ತಿದ್ದಾರೆ. 2008 ನವೆಂಬರ್ 21ರಂದು ಪಾಕಿಸ್ತಾನ 10 ಮಂದಿ ಉಗ್ರರು ಬೋಟ್ ಮೂಲಕ ಭಾರತದತ್ತ ಪ್ರಯಾಣಿಸಿದರು. ಗುರುತು ಮರೆಸಿಕೊಂಡು ಮುಂಬೈನ ಪ್ರವೇಶಿಸಿದರು. ಉಗ್ರರ 3 ದಿನಗಳ ಕಾಲ ಹೋಟೆಲ್, ರೈಲ್ವೆ ನಿಲ್ದಾಣ, ಆಸ್ಪತ್ರೆ, ಯಹೂದಿ ಸಮುದಾಯ ಕೇಂದ್ರ ಸೇರಿದಂತೆ 10ಕ್ಕೂ ಹೆಚ್ಚು ಕಡೆ ಬಾಂಬ್ ಹಾಗೂ ಗುಂಡಿನ ಸುರಿಮಳೆಯನ್ನು ಗೈದು 170ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣರಾಗಿದ್ದರು. 300ಕ್ಕೂ ಅಧಿಕ ಜನರ ಗಾಯಾಳುಗಳಿಗೆ ಆಗುವಂತೆ ಅವರು ಒಂದು ದಾಳಿಯನ್ನು ಕೂಡ ಮಾಡಿದರು. ಇನ್ನು ತಾಜ್, ಒಬೆರಾಯ್ನಂತಹ ಹೋಟೆಲ್ಗಳು ಉಗ್ರರ ಗುಂಡಿನ ದಾಳಿ ಮತ್ತು ಬಾಂಬಿನ ಬ್ಲಾಸ್ಟ್ಗೆ ಹೊತ್ತಿ ಉರಿದಿದ್ದವು. ಉಗ್ರರ ಕಪಿಮುಷ್ಟಿಯಲ್ಲಿ ಜನರು ಸಿಲುಕಿ ನರಳಿದ್ರು. ಇನ್ನು ಅಕ್ಷರಶಃ ನರಕ ದರ್ಶನವನ್ನು ಕೂಡ ಕಂಡಿದ್ರು. ರಕ್ಷಣೆಗೆ ಹೋದ ನಮ್ಮ ಸೈನಿಕರು ಕೂಡ ಹುತಾತ್ಮರಾದರು. ದಾಳಿ ವಿಚಾರ ತಿಳಿಯುತ್ತಲೇ ಜನರ ರಕ್ಷಣೆಗೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳಾದ ಹೇಮಂತ್ ಕರ್ಕರೆ, ವಿಜಯ್ ಸಾಲಾಸ್ಕರ್, ಅಶೋಕ್ ಕಾಮ್ಟೆ ಮತ್ತು ತುಕಾರಾಮ್ ಓಂಬ್ಳೆ ಮತ್ತು ಯೋಧ ಸಂದೀಪ್ ಉನ್ನಿಕೃಷ್ಣನ್ ಉಗ್ರರಿಂದ ಹತರಾಗಿ ಹುತಾತ್ಮರಾಗಿದ್ದರು. ಉಗ್ರಗಾಮಿಗಳ ಕೃತ್ಯವನ್ನು ಇಡೀ ವಿಶ್ವವೇ ಖಂಡಿಸಿತ್ತು. ಉಗ್ರರು ಹಾರಿಸಿದ ಗುಂಡುಗಳು ಎದೆಯನ್ನು ಸೀಳಿದರೂ ಕೂಡ ಅಪ್ರತಿಮ ಶೌರ್ಯ ತೋರಿದ ತುಕಾರಾಮ್ ಕೊನೆಯುಸಿರೆಳೆಯುವ ಹಂತದಲ್ಲೂ ಕೂಡ ಕಸಾಬ್ ಮೇಲೆ ಗುಂಡು ಹಾರಿಸಿ ಆತನನ್ನು ಸೆರೆ ಹಿಡಿಯುವಂತ ಮಾಡಿದರು. ಈ ಕಾರಣಕ್ಕಾಗಿ 2009ರಲ್ಲಿ ಭಾರತ ಸರ್ಕಾರ ಓಂಬ್ಳೆಗೆ ಅಶೋಕ ಚಕ್ರ ಗೌರವ ನೀಡಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು. ಇನ್ನು ತಾಜ್ ಹೋಟೆಲ್, ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣಗಳು ಮತ್ತು ಪ್ರವಾಸ ತಾಣಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿ 58 ಜನರನ್ನು ಬಲಿ ಪಡೆದಿದ್ದ ಉಗ್ರ ಕಸಬ್ ಏನಿದ್ದಾನೆ ಆತನನ್ನು 2012ರ ನವೆಂಬರ್ 21ರಂದು ಪುಣೆಯ ಯರವಾಡ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಅಂದರೆ ಇವತ್ತಿಗೆ ಸುಮಾರು 16 ವರ್ಷಗಳೇ ನಡೆದಿದೆ ಆ ಒಂದು ಕರಾಳ ದಿನ ನಡೆದು. ಏಕೆಂತಂದರೆ ಭಾರತಕ್ಕೆ ವಾಮಮಾರ್ಗದಲ್ಲಿ ನುಸುಳಿಕೊಂಡು ಬಂದಂತಹ ಉಗ್ರರೇನಿದ್ರು ಅವರು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದರು. ಅಕ್ಷರಶಃ ಜನರಿಗೆ ಒಂದು ನರಕ ದರ್ಶನವನ್ನು ತೋರಿಸಿದರು. ಸಾಕಷ್ಟು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರೆ ನಮ್ಮ ದೇಶದ ಹೆಸರಾಂತ ಟಾಟಾ ಸಮೂಹದ ತಾಜ್ ಹೋಟೆಲ್ ಒಂದು ರೀತಿ ಹೊತ್ತು ಉರಿದಿತ್ತು. ಇನ್ನು ಎಲ್ಲೊಂದು ಕಡೆ ಆ ಉಗ್ರರನ್ನು ಸದೆಬಡಿಯಲು ಮುಂದಾಗಿದ್ದಂತಹ ಪೊಲೀಸರು ಮತ್ತು ಯೋಧ ಕೂಡ ಅದರಲ್ಲಿ ಹುತಾತ್ಮರಾಗಿದ್ದರು. ಅದರಲ್ಲೂ ಕೂಡ ಮುಖ್ಯವಾಗಿ ಸಂದೀಪ್ ಉನ್ನಿಕೃಷ್ಣನ್ ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರಿನ ವಾಸಿಯಾಗಿದ್ದಂಥವರು. ಸೊ ಈ ಒಂದು ಉಗ್ರರನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸದಲ್ಲಿ ಭಾರತ ಯಾವತ್ತೂ ಕೂಡ ಹಿಂದೆ ಹೆಜ್ಜೆ ಇಡಲ್ಲ, ಹಿಂದೆ ಹೆಜ್ಜೆ ಇಟ್ಟಿಲ್ಲ ಅನ್ನೋದು ಕೂಡ ಒಂದು ಇತಿಹಾಸ. ಅದೇ ರೀತಿಯಾಗಿ ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಸದ್ಯ ಭಾರತ ಸರ್ಕಾರ ಸಾಕಷ್ಟು ಬಲಶಾಲಿಯಾಗಿದೆ, ಶಕ್ತಿಯುತವಾಗಿದೆ ಅಂತ ಜಗತ್ತಿನ ಮಟ್ಟದಲ್ಲಿ ಇವತ್ತು ಸಾರಿ ಹೇಳಲಾಗ್ತಾ ಇದೆ. ಸೊ ಇವತ್ತಿನ ಈ ಒಂದು ಕರಾಳ ದಿನದಂದು
ಉಗ್ರರ ಗುಂಡಿನಿಂದ ಬಲಿಯಾದಂತಹ ಅಥವಾ ಹುತಾತ್ಮರಾದಂತಹ ನಮ್ಮ ಯೋಧರು ಮತ್ತು ಅವರ ಕುಟುಂಬಸ್ಥರುಗಳಿಗೆ ಅವ್ರಿಗೂ ಕೂಡ ಒಂದು ಸಲಾಮನ್ನು ಹೇಳ್ತಾ, ಅವರ ಒಂದು ಬದುಕಲ್ಲಿ ಅವರ ಕಷ್ಟದಲ್ಲಿ ನಾವು ಕೂಡ ಭಾರತೀಯರು ಭಾಗಿಯಾಗಿರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ, ಅವರು ಮತ್ತಷ್ಟು ಗಟ್ಟಿಯಾಗಿ ಈ ದೇಶದಲ್ಲಿ ಯೋಧರನ್ನು ಕೊಟ್ಟಂಥ ಪೊಲೀಸ್ ಅಧಿಕಾರಿಗಳನ್ನು ಕೊಟ್ಟಂಥ ಕುಟುಂಬಗಳ ಜೊತೆಗೆ ಇಡೀ ಭಾರತವೇ ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ವಿರಾಮ ತೆಗೆದುಕೊಳ್ತಾ ಇದ್ದೀನಿ. ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.